ಕಲ್ಯಾಣ ಅಂತಂದ್ರ ಅದು ದಾಸೋಹದ ನಾಡು. ಪ್ರತಿಯೊಬ್ಬ ಶರಣನು ಕೂಡ ಜಂಗಮರ ದಾಸೋಹವನ್ನು ಮಾಡ್ತಿರ್ತಕ್ಕಂಥ ಶರಣರು. ಅಂತ ಶರಣರೊಳಗ ಮಹಾಶರಣನಾಗಿರ್ತಕ್ಕಂಥವನು ಎಲ್ಲರೂ ದಾಸೋಹ ಮಾಡ್ತಿದ್ರು. ಅದರೊಳಗ ಇನ್ನೊಬ್ಬ ಶರಣ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶರಣ ಅಂತಂದ್ರ ಅದು ಕಕ್ಕಯ್ಯನವರು. ಮಹಾಶರಣನಾಗಿರ್ತಕ್ಕಂಥ ಕಕ್ಕಯ್ಯನು ಕೂಡ ಪ್ರತಿ ದಿವಸ ದಾಸೋಹವನ್ನ ಮಾಡ್ತಿದ್ದ. ಯಾವ ತರನಾಗಿ ದಾಸೋಹವನ್ನ ಮಾಡ್ತಿದ್ದೋ ಆ ದಾಸೋಹದ ಮಹಾಮನೆಯ ಮುಂದೆ ಏನು ಅಂತಂದ್ರ ಬಸವಣ್ಣ ದಿನ ತನ್ನ ರಾಜ ಮಂದಿರಕ್ಕೆ ಹೋಗುವಂತಹ ಒಂದು ದಾರಿ ಆ ಕಕ್ಕಯ್ಯನವರ ಮನೆಯ ಮುಂದೆ. ದಿನಾಲು ಕೂಡ ಬಸವಣ್ಣ ಹೋಗುವ ಸಂದರ್ಭದೊಳಗೆ ಕಕ್ಕಯ್ಯನವರು ಏನ್ ಮಾಡ್ತಿದ್ರು, ಅವ್ರ ಮನಸ್ಸಿನೊಳಗೆ ಒಂದು ಆಸೆ, ಕಲ್ಯಾಣದೊಳಗೆ ಎಲ್ಲಾ ಜಂಗಮರನ್ನು ಕರ್ಕೊಂಡ್ಬಂದು ಪ್ರಸಾದ ಮಾಡಿಸ್ತೀನಿ. ಆದ್ರೆ ನಮ್ಮಪ್ಪ ಬಸವಣ್ಣ ಒಂದು ದಿವಸ ಕೂಡ ನನ್ನ ಮನೆಯೊಳಗೆ ಬಂದು ಪ್ರಸಾದ ಮಾಡಿಲ್ಲ. ಅವನು ಪ್ರಸಾದ ಮಾಡಿಸ್ಬೇಕು ಅನ್ನೋ ಬಹಳ ಆಸೆ ಐತಿ ಅಂತ ಪ್ರತಿನಿತ್ಯ, ಒಂದು ದಿವಸ ಅಲ್ಲ ಪ್ರತಿನಿತ್ಯವೂ ಕೂಡ ಬಸವಣ್ಣ ಹೋಗು ಮುಂದೆ ಕುದುರೆ ಮೇಲೆ ಬಸವಣ್ಣ ಹೋಗಾಮ ನಿಂತೆ, ಯಪ್ಪ ಬಸವಣ್ಣ ಶರಣಾರ್ಥಿಯಪ್ಪ, ಇವತ್ತಾದ್ರೂ ನನ್ನ ಮನೆಗೆ ಬಂದು ಪ್ರಸಾದ ಮಾಡು. ಆದ್ರೆ ಸಮಯ ಪ್ರಜ್ಞೆ ಬಸವಣ್ಣನಿಗೆ ತನ್ನ ಮನೆಯೊಳಗೆ ಲಿಂಗ ಪೂಜೆಯನ್ನು ಮಾಡಿಕೊಂಡು ಜಂಗಮರ ದಾಸೋಹವನ್ನು ಮಾಡಿ ಹೋಗಿ ಮತ್ತೆ ತನ್ನ ಕಾಯಕವನ್ನ ಮಾಡಬೇಕಲ್ಲ, ಕಾಯಕಕ್ಕೆ ಸಮಯ ಆಗಬಾರದು. ಕಕ್ಕಯ್ಯನವರ ಇವತ್ತು ಸಮಯ ಆಗೇತ್ರಿ, ಅಲ್ಲಿ ಕಾಯಕತೈತಿ, ಆ ಕಾಯಕಕ್ಕೆ ತಡ ಆಗಬಾರ್ದು, ಮತ್ತೊಮ್ಮೆ ಬರ್ತೇನ್ರಿ ಅಂತ ಪ್ರತಿನಿತ್ಯವೂ ಕೂಡ ಕಕ್ಕಯ್ಯನವ್ರು ಕರೆಯವರು, ಬಸವಣ್ಣ ಬಾ ಅಂತ. ಬಸವಣ್ಣ ನನ್ನ ಕಾಯಕಕ್ಕೆ ಸಮಯ ಆಗುತ್ತೆ, ಹೋಗ್ತೀನ್ರಪ್ಪ, ಇನ್ನೊಂದು ದಿವಸ ಬರ್ತೀನಿ. ಒಂದು ದಿವಸ ಬಸವಣ್ಣ ತನ್ನ ಏನು ಕೆಲಸ ಇರ್ತಾವ ಆ ಕೆಲಸಗಳು ಕೂಡ ಸ್ವಲ್ಪ ಲಘು ಮುಗಿದಿರ್ತಾವ, ಬೇಗನೆ ಎಲ್ಲಾ ಕೆಲಸ ಮುಗಿದಿರ್ತಾವ. ಬಸವಣ್ಣ ವಿಚಾರ ಬರ್ತದೆ, ಪಾಪ ಎಷ್ಟೋ ದಿವಸದಿಂದ ಕಕ್ಕಯ್ಯನವರು ಪ್ರಸಾದ ಮಾಡಬರ್ರಿ ಅಂತ ಕರೆಯಾಕತ್ತಾರ. ನನ್ನ ಕಾಯಕಕ್ಕೆ ತಡ ಆಗತ್ತಂತ ಹಂಗ ಬರಾಕತ್ತೀನಿ, ಇವತ್ತೆಲ್ಲ ಕೆಲಸ ಮುಗ್ದವ, ಹೋಗಿ ಕಕ್ಕಯ್ಯನವರ ಮನೆಯೊಳಗೆ ಇವತ್ತು ಪ್ರಸಾದ ಮಾಡಿದ್ರು ಆತು ಅಂತ ಬಸವಣ್ಣ ವಿಚಾರ ಮಾಡಿ ಎಲ್ಲವನ್ನು ತೆಗೆದಿಟ್ಟು ಬಂದ. ಏನ್ ಬಸವಣ್ಣ ಬಂದವನೇ ಕಕ್ಕಯ್ಯನವರ ಪ್ರಸಾದಕ್ಕೆ ಬಂದನ್ರಪ್ಪ, ಪ್ರಸಾದ ತಗೊಂಬರ್ರಿ ಅಂತ ಮನೆಯೊಳಗೆ ಹೋಗ್ತಾರ. ಆದ್ರ ನೋಡ್ರಿ ದೈವ ಇಚ್ಛೆ ಹೆಂಗಿರುತ್ತ ಶಿವ ಹೆಂಗ ಆಟ ಆಡ್ತಿರ್ತಾನ ಅಂತಂದ್ರ, ಅವತ್ತಿನ ದಿವಸ ದಿನವೂ ಕೂಡ ಪ್ರಸಾದ ಮಿಕ್ತಿತ್ತು, ಪ್ರಸಾದ ಇರ್ತಿತ್ತು. ಆದ್ರ ಅವತ್ತು ಬಸವಣ್ಣ ಪ್ರಸಾದ ಅಂತ ಬಂದಾನ. ಬಸವಣ್ಣ ಬರೋಕ್ಕಿಂತ ಮುಂಚಿತವಾಗಿ ಕಕ್ಕಯ್ಯನವರು ಎಲ್ಲಾ ಪ್ರಸಾದವನ್ನ ಬಡಿಸಿ ಮನೆಯೊಳಗಿರ್ತಕ್ಕಂಥವ್ರೆಲ್ಲಾ ಪ್ರಸಾದ ಮಾಡಿ ಇದ್ದಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ತೊಳೆದು ಡಬಾಕಿ ಬಿಟ್ಟಿದ್ರು. ಇವರು ತೊಳೆದ ಡಬಾಕ್ಯಾರ. ಬಸವಣ್ಣ ಬಂದ, ಕಕ್ಕಯ್ಯನವರ ಪ್ರಸಾದ ಕೊಡ್ರಿ. ಓಡಿ ಬಂದ ಕಕ್ಕಣ್ಣ ಮನಸ್ಸಿನೊಳಗೆ ನೋಡಿದ್ರೆ ಬಸವಣ್ಣ ನನ್ನ ಮನೆಗೆ ಬಂದಾನ ಅಂತಕ್ಕಂಥ ಖುಷಿ ಐತಿ. ಆದ್ರ ಬಸವಣ್ಣ ಬಂದಿದ್ದಕ್ಕ ಪ್ರಸಾದ ಕೊಡ್ರಿ ಅಪ್ಪ ಅಂತ ಬಸವಣ್ಣ ಕೈ ಒಡ್ಡ್ಯಾನ. ಕಕ್ಕಯ್ಯನವರಿಗೆ ಮನಸ್ಸಿನೊಳಗ ಖುಷಿ ಇದ್ರು ಕೂಡ ಹೊಟ್ಟೆಯಾಗ ದುಃಖ ಆಗಕತ್ತು ಬಿಡ್ತೈತಿ. ಬಸವಣ್ಣ ಬಂದಿದ್ದು ಖುಷಿ ಒತ್ತಾಟೆ, ಆದ್ರ ಬಸವಣ್ಣ ಬಂದ ದಿವಸ ನನ್ನ ಮನೆಯೊಳಗೆ ಪ್ರಸಾದ ಆಗಿತ್ತಲ್ಲೋ ಪರಮಾತ್ಮ, ಎಂತ ಆಟ ಆಡ್ಬಿಟ್ಟೆಪ್ಪ. ಇವತ್ತ ಪ್ರಸಾದ ಆಗಬೇಕಾ? ದಿನ ಎಷ್ಟೋ ಪ್ರಸಾದ ಉಳಿತಿತ್ತು, ಇವತ್ತೊಂದಿಷ್ಟು ಪ್ರಸಾದ ಇಲ್ಲಲ್ಲ. ಬಸವಣ್ಣ ಯಪ್ಪ, ನೀ ಎಲ್ಲ ಪ್ರಸಾದ ಅಂತ ಬಂದಿ, ಆದ್ರ ಇವತ್ತು ನನ್ನ ಮನೆಯೊಳಗ ಪ್ರಸಾದ ಖಾಲಿ ಆಗೈತಪ್ಪ ಬಸವಣ್ಣ. ಪ್ರಸಾದನ ಇಲ್ಲ, ಎಲ್ಲನೂ ಕೂಡ ತೊಳೆದಿಟ್ಟು ಬಿಟ್ಟಿವಪ್ಪ. ಎಲ್ಲಾದ್ರೂ ಒಂದು ತುತ್ತು ಐತಿ ಅಂತ ನೋಡ್ಬೇಕಂದ್ರೂ ಕೂಡ ಎಲ್ಲಿ ಒಂದು ತುತ್ತೂ ಇಲ್ಲ, ಎಲ್ಲ ಬಳದು ಗುಡಿಸಿ ಡಬಾಕಿ ಬಿಟ್ಟಾರಪ್ಪ ಬಸವಣ್ಣ. ಆಗ ಬಸವಣ್ಣ ಸುಮ್ಮ ನಿಂತ. ಕಕ್ಕಯ್ಯನವರ ಮನಸ್ಸಿಗೆ ನೋವಾಗತ್ತದ ಅನ್ನೋದು ಬಸವಣ್ಣಗೆ ಗೊತ್ತಾಗ್ತದೆ. ಅತ್ತ ಇತ್ತ ನೋಡ್ತಾನ ಬಸವಣ್ಣ. ಅತ್ತ ಇತ್ತ ನೋಡೋ ಸಂದರ್ಭದೊಳಗ ಒಂದು ಗ್ವಾಡಿಯ ದಂಡಿಯೊಳಗ ಒಂದು ಇರಿಬಿ ಏನ್ ಮಾಡ್ತಿತ್ತು ಅಂತಂದ್ರ ಒಂದು ಅನ್ನದ ಅಗಳನ್ನು ಹಿಡ್ಕೊಂಡು ಹೋಗ್ತಿರ್ತದೆ. ಬಸವಣ್ಣನ ದೃಷ್ಟಿಗೆ ಆ ಅನ್ನದ ಅಗಳು ಬೀಳ್ತೈತಿ, ಇರಿಬಿ ಅನ್ನದ ಅಗಳು ಹಿಡ್ಕೊಂಡು ಹೋಗ್ತೈತಿ. ಯಪ್ಪ ಕಕ್ಕಯ್ಯನವರ ಮನೆಯೊಳಗ ಒಂದಿಷ್ಟ ಸಕ್ರೆ ಇದ್ರೆ ತಗೊಂಬರ್ರಿಯಪ್ಪ. ಯಪ್ಪ ಸಕ್ರೆ ಅಂತ ಓಡಿ ಹೋದವನ ಏನ್ ಮಾಡಿದೆ, ಕಕ್ಕಯ್ಯನವರು ಒಂದಿಷ್ಟು ಸಕ್ರೆ ತಗೊಂಬಂದ್ರು. ಇವಾಗ ಸಕ್ರೆ ತಗೊಂಬಂದ್ರು. ಆ ಸಕ್ರೆ ಒಳಗಿರ್ತಕ್ಕಂಥ ಒಂದು ಅಗಳನ್ನ ಬಸವಣ್ಣ ಕೈಯಾಗ ತಗೊಂಡ. ಒಂದು ಅಗಳನ್ನ ತಗೊಂಡು ಅಲ್ಲಿ ಹೋಗ್ತಿರ್ತಕ್ಕಂಥ ಇರುವೆ ಏನಿತ್ತಲ್ಲ, ಆ ಇರುವಿ ಮುಂದ ಆ ಸಕ್ರಿಯನ್ನು ಸಕ್ರೆ ಇಟ್ಟು, ಯಾವಾಗ ಸಕ್ರೆ ಇಟ್ಟು ಇರುವಿ ಸಿಹಿಗೆ ಬಾಳ ಜೀವ,
ಏನಿದ್ರು ಕೂಡ ಸಿಹಿ ಬಿಡಂಗಲ್ಲ ಅದು. ಯಾವಾಗ ಸಕ್ಕರೆ ಇಟ್ನೋ ಸಕ್ಕರೆ ಸಿಹಿ, ಅನ್ನ ಅದಕ್ಕೇನು ಉಪ್ಪು ಹಾಕಿರ್ತಾರ ಅಷ್ಟ, ಬಾಳ ಅಂದ್ರೆ ಸಪ್ ಇರುತ್ತ. ಆ ಅಕ್ಕಿ ಕಾಳನ್ನ, ಅನ್ನದ ಕಾಳನ್ನ ಬಿಡ್ತೈತಿ, ಆ ಸಕ್ಕರೆ ಕಾಳನ್ನ ಹಿಡಿತಿ. ಆಗ ಬಸವಣ್ಣ ಅದೊಂದು ಅನ್ನದ ಅಗಳನ್ನ ತಗೊಂಡ. ಬಸವಣ್ಣಗ ನಾವು ದಯಾಗುಣಿ ಅಂತ ಕರಿತೀವಿ. ಯಾಕಪ್ಪ ದಯಾಗುಣಿ ಅಂತ ಬರೇ ಮನುಷ್ಯರಲ್ಲ, ಅದಕ್ಕೆ ಹೇಳಿದ ಬಸವಣ್ಣ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ. ದೈವ ಧರ್ಮದ ಮೂಲ ಏನು, ಒಂದೊಂದು ಪ್ರಾಣಿಗಳ ಮೇಲೆ, ಒಂದೊಂದು ಜೀವಗಳ ಮೇಲೆ ಕೂಡ ದಯ ಇರ್ಬೇಕಂತ. ಬರೇ ಬಾಯಿ ಮಾತಿಗೆ ಹೇಳಿಲ್ಲ ಬಸವಣ್ಣ, ಅದನ್ನ ಮಾಡಿ ತೋರಿಸಿರ್ತಕ್ಕಂಥವನು ಬಸವಣ್ಣ. ಯಾಕೆ ಒಂದು ಇರಿಬಿ ಹೊಂಟದ, ಆ ಇರಿಬಿ ಅಂತ ಕಸ್ಕೊಳ್ಳೋದೇನು ಬಹಳ ದೊಡ್ಡಾಗದನ, ಬರೇ ಮುಟ್ಟಿದ್ರೆ ಸಾಕು ಬಿಟ್ಟು ಓಡಿ ಹೋಗ್ತಿತ್ತು ಇರಿಬಿ. ಆದ್ರೆ ಬಸವಣ್ಣ ಹಂಗ ಮಾಡ್ಲಿಲ್ಲ, ಸಕ್ರಿ ತರಿಸಿ ಅದಕ್ಕೊಂದು ಅಗಳಿಟ್ಟ. ಯಾಕ, ನಾ ಅದ್ರ ಆಹಾರ ತಗೋತೀನಿ ಅಂತಂದ್ರೆ ಅದಕ್ಕೊಂದು ಆಹಾರ ಕೊಡ್ಬೇಕಲ್ಲ ನಾನು ಅನ್ನುವಂಥ ಭಾವ ಬಸವಣ್ಣ. ಅದಕ್ಕೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ನಾವ್ಯಾರು ಮಾಡ್ತೀವ್ರಿ, ಅವ ಉಣ್ಣಾಕತ್ತಾನ, ಅವಂತಲ್ಲಿ ಏನೂ ಇಲ್ಲ ಅಂದ್ರೂ ಕೂಡ ಅವನ್ ಯಾವಾಗ ಕಸ್ಕೊಂದಿನಿ, ನಾ ಯಾವಾಗ ಕೂಡಿ ಹಾಕಿನ ಅನ್ನೋದ್ರದೊಳಗ ನಾವದೀವಿ. ಯಾರಿಗೂ ಒಂದು ತುತ್ತು ಅನ್ನ ಹಾಕಂಗಲ್ಲ, ಬರೀ ನಮ್ಮದು ತುಂಬಿಸೋದ್ರೊಳಗ ನಾವದೀವಿ. ಆದ್ರ ಒಂದು ಜೀವಿಯು ಕೂಡ ಉಪವಾಸ ಇರಬಾರ್ದಂತಕ್ಕಂಥ ಭಾವ ಬಸವಣ್ಣ. ಅದಕ್ಕೆ ಇಷ್ಟು ದೊಡ್ಡವಾದ ಬಸವಣ್ಣ. ಆ ಜೀವಿಗೆ ಒಂದು ಸಕ್ಕರೆ ಇಟ್ಟು ಆ ಅನ್ನದ ಅಗಳನ್ನ ತಗೊಂಡ. ಆ ಅನ್ನದ ತಗೊಂಡು ಒಂದು ಅರ್ಬಿಯೊಳಗೆ ಕಟ್ಕೊಂತಾನ. ಯಪ್ಪ ಕಕ್ಕಯ್ಯನವರ ಸಾಕ್ರಪ್ಪ, ಇಷ್ಟು ಪ್ರಸಾದ ಸಿಕ್ಕತ್ತಲ್ಲ, ಒಂದು ಅಗಳಾದ್ರೂ ಕೂಡ ಪ್ರಸಾದನ ರೀ, ಒಂದು ಅಗಳ ಐತಲ್ಲ, ಇಷ್ಟ ಸಾಕ್ರಿ ನನಗ ಪ್ರಸಾದ ಅಂತ ಏನ್ ಮಾಡಿದ, ಇದನ್ನ ಮನೆಗೆ ಹೋಗಿ ಒಂದಿಷ್ಟು ಲಿಂಗ ಪೂಜೆ ಆದ್ಮ್ಯಾಗ ಸ್ವೀಕಾರ ಮಾಡ್ತೀನಿ. ಆಯ್ತಪ್ಪ ಬಸವಣ್ಣ, ನಿನ್ನ ಇಚ್ಛೆ ಹೆಂಗೈತಿ ಹಂಗ ಆಗ್ಲಿ. ಅದನ್ನೊಂದು ಅರಿವಿಯೊಳಗೆ ಕಟ್ಕೊಂಡ ಮನೆಗೆ ಬಂದ ಲಿಂಗ ಪೂಜೆ ಮಾಡ್ಕೊಳಕ್ ಹೋಗ್ಬೇಕು, ಸ್ನಾನ ಮಾಡ್ಕೋಬೇಕಲ್ಲ. ಸ್ನಾನ ಮಾಡ್ಕೋಬೇಕಂತ ಏನ್ ಮಾಡಿದ, ಆ ಕಟ್ಟಿರ್ತಕ್ಕಂಥ ಗಂಟನ್ನ ಜಗಲಿ ಮೇಲಿಟ್ಟ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡ್ಮ್ಯಾಗ ಸ್ವೀಕಾರ ಮಾಡ್ಬೇಕಂತ ಬಸವಣ್ಣ ಹೋದ. ಅದ ಸಂದರ್ಭದೊಳಗ ಬಸವಣ್ಣನ ಅಕ್ಕನಾಗಿರ್ತಕ್ಕಂಥ ನಾಗಮ್ಮ ಹಿಂದೆ ಬಸವ ಕಲ್ಯಾಣವನ್ನ ಸೇರಬೇಕಾಗಿತ್ತು ಅಂತಂದ್ರೆ ಬಸವಣ್ಣನ ಜೊತೆನೆ ಬಂದಿರ್ತಕ್ಕಂಥವಳ ಅಕ್ಕ ನಾಗಮ್ಮ.